ಇದ್ದಾರೆ. ಶ್ರೀಪಾದ್ ಭಟ್ ಅವರೇ, ಸಿಜೆಪಿ ನಂತರ ಇನ್ನೊಂದು ಆನ್ಲೈನ್ ಚಳವಳಿ ಆರಂಭ ಆಗಿದೆ, ಅದನ್ನ ತಾವು ಗಮನಿಸಿರ್ತೀರಿ. ಇದನ್ನ ಹೇಗೆ ನೋಡ್ತೀರಿ ತಾವು? ಇದು ಹಠಾತ್ತನೆ ಉಟ್ಕೊಂಡಿದೆ. ಸಿಜೆಪಿ ಚಳವಳಿ ಏನು ಒಂದಂಶದ ಕಾರ್ಯಕ್ರಮ ಇತ್ತು. ಯುವ ಜನತೆ ಅಂದ್ರೆ ಒಂದು ಜನಜಿ ಅಂತ ಕರಿತಾ ಇದ್ರಿ, ಅವರು ಒಂದಂಶದ ಒಂದು ಪ್ರತಿಭಟನೆ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ಹೊಣೆಗಾರಿಕೆ ಹೊತ್ಬಿಟ್ಟು ಅಕೌಂಟಬಿಲಿಟಿ ಅಲ್ಲಿ ರಾಜೀನಾಮೆ ಕೊಡ್ಬೇಕಂತ ಮಾಡಿದ್ರು. ಅದು ದೀರ್ಘಕಾಲ ನಡೀತು. ಆಮೇಲೆ ಮೋದಿ ಅವರ ಒಂದು ಕಲ್ಟ್ ಇಮೇಜ್ ಏನಿತ್ತು ಅದನ್ನ ಡಿಲೆಜಿಟಮೈಸೇಷನ್ ಮಾಡಿದ್ರು. ಇವೆಲ್ಲವನ್ನು ಗೊತ್ತಿದೆ ನಮಗೆ. ಇದು ನಂತರದ ಭಾಗವಾಗಿ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಪಾಪ್ಯುಲರ್ ಆಯ್ತು. ಇದು ಸಹ ಇನ್ಸ್ಟಾಗ್ರಾಮ್ ಅಲ್ಲಿ ಹುಟ್ಕೊಂಡಿದೆ. ಇದು ಬೀದಿಯಲ್ಲಿ ಹುಟ್ಲಿಲ್ಲ. ಬೀದಿಯಲ್ಲಿ ಮೀಸಲಾತಿ ವಿರೋಧಿ ಚಳವಳಿ ಲಾಸ್ಟ್ ಆಗಿದ್ದು ಮಂಡಲ ಆಯೋಗದ ವಿರುದ್ಧ 1990 ಆ ನಂತರ ಮೀಸಲಾತಿ ವಿರುದ್ಧ ಆ ಮಟ್ಟದಲ್ಲಿ ಎಲ್ಲಿಯೂ ಬೀದಿಯಲ್ಲಿ ಚಳವಳಿ ಆಗ್ಲಿಲ್ಲ. ಈಗ ಇದು ಇದ್ದಕ್ಕಿದ್ದಂತೆ ಇನ್ಸ್ಟಾಗ್ರಾಮ್ ಅಲ್ಲೇ ಹುಟ್ಟಿದೆ. ಇದು ಯಾತಕ್ಕೆ ಹುಟ್ಟಿದೆ ಅಂತ ಅನೇಕರು ಅನೇಕ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈಗೇನು ಮೋದಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಟೀಕೆಗಳು ಬರ್ತಾ ಇದಾವೆ, ಯುವಜನತೆ ಟೀಕೆ ಮಾಡ್ತಾ ಇದ್ದಾರೆ, ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ತರ ಮಾಡಿದಾರೋ ಅಥವಾ ಇನ್ನೇನು ಬೇರೆ. ಯಾಕಂದ್ರೆ ಇದನ್ನ ಮಾಡಿರೋದ್ರೆ ತೀವ್ರ ಬಲಪಂಥೀವಾದಿಗಳು. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಫಾರ್ ರೈಟ್ ಒಂದು ಐಡಿಯಾಲಜಿ ಬೆಳೀತಾ ಇದೆ. ನಾಟ್ ಓನ್ಲಿ ರೈಟ್, ಈಗ ಫಾರ್ ರೈಟ್ ತೀವ್ರ ಬಲಪಂಥೀಯ ಒಂದು ಸಿದ್ಧಾಂತ ಇವತ್ತು ಭಾರತದಲ್ಲಿ ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ. ಅದೊಂದು ಈಗ RSS ಡೀಪ್ ನೇಷನ್ ಆಗಿ ಏನು ಉಳ್ಕೊಂಡಿದೆ, ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಈ ಫಾರ್ ರೈಟ್ ಅಂತ ಒಂದು ಐಡಿಯಾಲಜಿ ಬೆಳೀತಾ ಇದೆ. ಇವತ್ತು ಈ ಮೀಸಲಾತಿ ಹಠಾವ್ ಆಂದೋಲನದಲ್ಲಿ ಏನ್ ಮಾಡಿದ್ದಾರೆ, ಇವರು ಸಂಪೂರ್ಣವಾಗಿ ಫಾರ್ ರೈಟ್ ಐಡಿಯಾಲಜಿ ಇರುವಂತಾರೆ. ಇದರ ಒಂದು ಕೇಂದ್ರದಲ್ಲಿರುವಂತಹ ಅಜಿತ್ ಭಾರತಿ ಅನ್ನೋರು ನೋಡಿ, ಅವರು ಇದರಲ್ಲಿ ಮುಖ್ಯದಲ್ಲಿದ್ದಾರೆ ರಿಸರ್ವೇಶನ್ ಹಠಾವ್ ಆಂದೋಲನದಲ್ಲಿ. ಅವರು ಮುಂಚೆ RSS ನ ಮುಖವಾಣಿಯ ಸಿದ್ಧಾಂತವನ್ನು ಹೇಳುವಂತ ಆಪ್ ಇಂಡಿಯಾ, ಓಪನ್ ಇಂಡಿಯಾದಲ್ಲಿ ಹಿಂದಿ ವಿಭಾಗದ ಸಂಪಾದಕರಾಗಿದ್ರು. ಈಗ ಅವರು ಡೂ ಪಾಲಿಟಿಕ್ಸ್ ಅಂತ ಮಾಡ್ತಾ ಇದ್ದಾರೆ. ಇವರು ಟಿಪಿಕಲ್ ಬ್ರಾಹ್ಮಣವಾದಿ ಸಿದ್ಧಾಂತ ಇರುವಂತ ವ್ಯಕ್ತಿ. ಇವರ ವಿಡಿಯೋಗಳನ್ನ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಸಿಗ್ತವೆ. ನೇರವಾಗಿ ದಲಿತರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ, ಆಂಟಿ ದಲಿತ್ ಟೋನಲ್ಲಿ ಮಾತಾಡ್ತಾರೆ. ಅವ್ರ ವಿಡಿಯೋ ಒಂದಿದೆ ನೋಡಿ, ದಲಿತರಿಗೆ ನೀರ್ ಕೊಡದೆ ಹೋಗಿದ್ರೆ ಹೆಂಗ್ ಇಷ್ಟು ವರ್ಷ ಬದುಕಿದ್ರು, ಊಟನೇ ಕೊಡದೆ ಹೋಗಿದ್ರೆ ಹೆಂಗ್ ಬದುಕಿದ್ರು ಅನ್ನುವಂತ ಅತ್ಯಂತ ವಿಕೃತಿಯಲ್ಲಿ ಮಾತಾಡ್ತಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಈ ತರದ ಒಂದು ಫಾರ್ ರೈಟ್ ವಿಂಗು ಇಲ್ಲಿ ಬೆಳೀತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಫಾರ್ ರೈಟ್ ವಿಂಗ್ ನ ಬೆಳೆಸೋದಕ್ಕೆ ಕಾರಣ ಏನು? RSS ಐಡಿಯಾಲಜಿ. RSS ಒಂದು ಕಾಲದಲ್ಲಿ ಬ್ರಾಹ್ಮಣ ಬನಿಯ ಪಕ್ಷ ಆಗಿದ್ದಂತ ಸಂಘಟನೆ ಆಗಿದ್ದಂತ RSS 90ರ ದಶಕದ ನಂತರ ಎಲ್ಲರನ್ನೂ, ಯಾಕಂದ್ರೆ ಅವರ ಒಂದು ಐಡಿಯಾಲಜಿಯನ್ನ ಜಾರಿಗೊಳಿಸ್ಬೇಕಂದ್ರೆ ಕೇವಲ ಬ್ರಾಹ್ಮಣ ಬನಿಯ ಪಕ್ಷ ಆಗಿದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು OBC ಅವ್ರನ್ನ, ಆದಿವಾಸಿಗಳನ್ನ, ದಲಿತರನ್ನ ಕೂಡ ಬಳಸ್ಕೊಂಡು ಅವರನ್ನ ಹಿಂದುತ್ವದ ರಾಜಕಾರಣದಲ್ಲಿ ಮುಸ್ಲಿಮರ ವಿರುದ್ಧ ಬಾಣಗಳಾಗಿ ಬಳಕೆ ಆಗಿದ್ದು ಕೂಡ ಇತಿಹಾಸದಲ್ಲಿ ನಾವು ನೋಡಿದೀವಿ. ಇಂಥ RSS 2015ರ ಚುನಾವಣೆ ಸಂದರ್ಭದಲ್ಲಿ, ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಮೀಸಲಾತಿಯನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ಬೇಕಂತ ಹೇಳಿದ್ದು, ಅದರಿಂದ ಬಿಜೆಪಿಗೆ ಕೌಂಟರ್ ಆಗಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಮೋಹನ್ ಭಾಗವತ್ ಆ ತರ ಮಾತಾಡೋ ಸ್ಥಿತಿಯಲ್ಲಿಲ್ಲ. ಅವರು ಮೊನ್ನೆ ಮಾತಾಡ್ತಾರೆ, ಎಲ್ಲಿವರೆಗೂ ಅಸಮಾನತೆ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರುತ್ತೆ ಅಂತ ಮೋಹನ್ ಭಾಗವತ್ ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿ ಸರ್ಕಾರ ಏನು ಇದು RSS ಸಿದ್ಧಾಂತವನ್ನೇ ಜಾರಿಗೊಳಿಸ್ತಿರುವಂತ ಬಿಜೆಪಿ ಸರ್ಕಾರ ಮೀಸಲಾತಿ ವಿರುದ್ಧ ಮಾತಾಡಕ್ ಸಾಧ್ಯವಿಲ್ಲದಿರುತ್ತ ಸ್ಥಿತಿಯಲ್ಲಿದೆ. ಸಾಧ್ಯವೇ ಇಲ್ಲ. ಅವ್ರು ಬಿಜೆಪಿ ಅವ್ರ ಒಳಗಡೆ ಇಷ್ಟ ಇಲ್ಲದೆ ಇದ್ರು ಕೂಡ ಇವತ್ತು ಮೀಸಲಾತಿಯನ್ನ ಜಾರಿಗೊಳಿಸಲೇಬೇಕಾದಂತ ಸಂದರ್ಭ ಇದೆ. ಯಾಕಂದ್ರೆ ಇವತ್ತು ಭಾರತ ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿ, ಜಾತಿ ಅಸಮಾನತೆ, ಜಾತಿ ತಾರತಮ್ಯ ಮತ್ತು ಮೀಸಲಾತಿ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದಾವೆ. ಇವು ಮೂರನ್ನು ಪ್ರತ್ಯೇಕವಾಗಿ ಇಡಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಜಾತಿ ಪದ್ಧತಿ ಇರುತ್ತೋ, ಜಾತಿ ಅಸಮಾನತೆ ಇರುತ್ತೋ, ಜಾತಿ ತಾರತಮ್ಯ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರುತ್ತೆ. ಅದು ಬಹಳ ಕ್ಲಿಯರ್. ಆದ್ರೆ ಭಾರತ ಜಾತಿ ಪದ್ಧತಿ ಇಲ್ದ್ರೆ ಹೋಗ್ಬಿಡುತ್ತದೆ ಈಗಿನ ಸ್ಥಿತಿಯಲ್ಲಿ. ಹೀಗಿದ್ದಾಗ ಭಾರತ ಮತ್ತು ಮೀಸಲಾತಿ ಇನ್ನೂ ಮುಂದುವರಿತಾನೆ ಇರುತ್ತೆ, ಅದನ್ನು ತೆಗೆದಾಕಕ್ಕೆ ಸಾಧ್ಯವಿಲ್ಲ. ಇದು 100 ವರ್ಷಗಳಿಂದ ನಡೆದಂತ ಚರ್ಚೆ, ಹೊಸದಲ್ಲ. ಈಗ ಈ ತೀವ್ರ ಬಲಪಂಥವಾದಿಗಳು ಇದ್ದಕ್ಕಿದ್ದಂಗೆ ಇದನ್ನ ಶುರು ಮಾಡಿದರೆ RSS ಬಹಿರಂಗವಾಗಿ ಮೀಸಲಾತಿ ಪರ ಇದೆ ಅಂತ ಹೇಳ್ತಾ ಇದ್ರೆ, ಅಂತರಂಗದಲ್ಲಿ ಇವರಿಗೆ ಬೆಂಬಲ ಕೊಡ್ತಿರ್ಬೋದು, ಇಲ್ಲದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ ಇಸ್ RSS ಐಡಿಯಾಲಜಿ ಮತ್ತೊಂದ್ಸರಿ ಬೆಳೆದಿದ್ದಾರೆ. ಸರಿ ಶ್ರೀಪಾದ್ ಭಟ್ ಅವರೇ, ಒಂದು ನೇರ ಪ್ರಶ್ನೆ. ಸಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಏನಾಗಿತ್ತು, ಇದೇ ಬಲಪಂಥೀಯರು, ಇದೊಂದು ಎಡಪಂಥೀಯರ ಕೆಲಸ, ಇದರ ಹಿಂದೆ ಇರೋದು ಆಮ್ ಆದ್ಮಿ ಪಾರ್ಟಿ, ಯಾಕೆಂದ್ರೆ ಅವರೆಲ್ಲರೂ ಕೂಡ ಹಿನ್ನೆಲೆ ಆಮ್ ಆದ್ಮಿ ಪಾರ್ಟಿದೇ ಇತ್ತು. ಇದು ಲೆಫ್ಟ್ ಐಡಿಯಾಲಜಿ ಅವರು ಹುಟ್ಟು ಹಾಕಿರೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ವಿರುದ್ಧ ಅಂತಾನೆ ಹೇಳ್ತಿದ್ರು. ಆದ್ರೆ ವಾಸ್ತವ ಸ್ಥಿತಿ ಹಾಗಿರ್ಲಿಲ್ಲ. ಮೂಲದಲ್ಲಿ ಈಗಲೂ ಅವ್ರ ಐಡಿಯಾಲಜಿ ಹೇಗಿದೆ ಅದು ಗೊತ್ತಿಲ್ಲ. ಆದ್ರೆ ಆ ಹೋರಾಟಕ್ಕೆ ಬಂದವರಿಗೆ ಒಂದು ಕಾಸ್ ಇತ್ತು,
ಒಂದು ಸಮಸ್ಯೆ ಇತ್ತು ಎದುರುಗಡೆ, ಅದಕ್ಕಾಗಿ ಬಂದು ನಿಂತ್ಕೊಂಡ್ರು. ಇಲ್ಲೂ ಕೂಡ ಈಗ ಎಡಪಂಥ ಅಥವಾ ಆ ತರದ ಆಲೋಚನೆ ಇರೋರು ಇದನ್ನ ಕಂಪ್ಲೀಟ್ ಇದು ಬಲಪಂಥ RSS ನ ಒಂದು ಪ್ರಾಪಗಂಡ ಅಂತ ಹೇಳೋ ಹೊತ್ತಿಗೆ ಸುಮಾರು 4.6 ಅಂದ್ರೆ 46 ಲಕ್ಷ ಜನ ಬೆಂಬಲ ಕೊಡ್ತಾರೆ ಅಂತಂದ್ರೆ ಅದನ್ನ ಅಷ್ಟು ಸರಳವಾಗಿ ಆರಂಭ ಮಾಡಿದವರು ಬಲಪಂಥೀಯರೇ ಇರ್ಬೋದು. ಆದ್ರೆ ಅಲ್ಲಿ ಬರೋರು ಅಥವಾ ಅದನ್ನ ಬೆಂಬಲಿಸೋರು ಹಾಗೆ ಇರ್ಬೇಕು ಅಂತಿಲ್ಲ. ಅವ್ರಿಗೆ ಬೇರೆ ರೀತಿಯಾಗಿ ಮೀಸಲಾತಿ ಕಂಡಿರ್ಬೋದು. ಅಂದ್ರೆ ಈ ಗೆರೆಯನ್ನ ಬೇರ್ಪಡಿಸ್ತಾ ಇದ್ರೆ ಸಿಜೆಪಿಯಿಂದ ಬಿಜೆಪಿ ಏನ್ ಕಲಿಬೇಕಾಯ್ತು ಅದೇ ರೀತಿಯಾಗಿ ಈ ಮೀಸಲಾತಿ ಹಟಾವೋ ಆಂದೋಲನದಿಂದ ಬೇರೆ ಕಲಿಬೇಕಾಗತ್ತಾ? ನನ್ನ ಮೊದಲ ಕರೆಕ್ಷನ್ ಏನು ಅಂತಂದ್ರೆ ಸಿಜೆಪಿ ಎಡಪಂಥಿ ಅಂತ RSS ಅಲ್ಲಿ ಮಾತಾಡಿದ್ದನು. ಯಾಕಂದ್ರೆ ಆಪ್ ಎಡಪಂಥಿ ಅಲ್ವೇ ಅಲ್ಲ. ಯಾರು ಹೇಳಿದ ಆಪ್? ಇಟ್ ಇಸ್ ಸೆಂಟರ್ ರೈಟ್ ಪಕ್ಷ, ಅದು ಇಟ್ ಇಸ್ ಸೆಂಟರ್ ರೈಟ್. ಅದು ಅವ್ರು ರಾಮ ಜನ್ಮಭೂಮಿಗೆ ಏನೋ ಬಸ್ಗಳನ್ನ ಅರೇಂಜ್ ಮಾಡಿದ್ದಾರೆ, ಹನುಮಾನ್ ಚಾಲೀಸ್ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರೆ. ಸಿ ಆಪ್ ಇಸ್ ಎ ಟೋಟಲಿ ಸೆಂಟರ್ ರೈಟ್. ಅಲ್ಲಿ ಬಂದಂತ ಜನ್ಜಿ ಅವರಿಗೆ ಯಾವ್ದೇ ಐಡಿಯಾಲಜಿ ಬೇಸ್ ಅಲ್ವೇ ಇಲ್ಲ. ಆಮೇಲೆ ಜನ್ಜಿ ಯೋಜನತೆ ಏನಿದ್ದಾರೆ ಅವ್ರ ಐಡಿಯಾಲಜಿ ಬೇಸ್ ಪಕ್ಷ ಸಂಘಟನೆ ಅವ್ರು ಹೋಗೋದಿಲ್ಲ. ಇದು ಓಪನ್ ಪ್ಲಾಟ್ಫಾರ್ಮ್ ಆಗಿದ್ದಕ್ಕೆ ಬಂದಿರುವಂತದ್ದು. ಅಲ್ಲಿ ಎಡ ಸಂಘಟನೆಗಳ ವಿದ್ಯಾರ್ಥಿ ಸಂಘಟನೆ, ಅದರಲ್ಲೂ ಐಸಾ ಸಂಘಟನೆ ಸಕ್ರಿಯವಾಗಿ ಪಾಲ್ಗೊಂಡಿತ್ತು ತನ್ನದೇ ಆದ ರೀತಿಯಲ್ಲಿ. ಹೀಗಾಗಿ ಇದನ್ನ ಎಡ ಸಂಘಟನೆ ಅಂತ ಯಾರು ಹೇಳ್ತಾ ಇಲ್ಲ. ಆಮೇಲೆ ಅದಕ್ಕೆ ಅರ್ಥನೂ ಇಲ್ಲ. ಆದ್ರೆ ಎಡ ಸಂಘಟನೆಗಳು ಬೆಂಬಲ ಕೊಟ್ರು, ಯಾಕಂದ್ರೆ ಇದೊಂದು ಇಶ್ಯೂ ಬೇಸ್ಡ್ ಆಗಿರೋದ್ರಿಂದ. ಇನ್ನು ಎರಡನೇದಾಗಿ ಮೀಸಲಾತಿಯನ್ನ ಇಲ್ಲಿ ಎಡಪಂಥೀಯ ಬಲಪಂಥಿ ಅನ್ನೋದು ನಾನು ಚಿಂತನೆ ಆಧಾರದಲ್ಲಿ ಮಾತಾಡ್ತಾ ಇದ್ದೇನೆ. ಪಾಲಿಟಿಕಲ್ ಪಾರ್ಟಿಗಳ ಆಧಾರದಲ್ಲ. ಇಟ್ಸ್ ಅ ಪಾಲಿಟಿಕಲ್ ಬಟ್ ನಾಟ್ ಪಾಲಿಟಿಕಲ್ ಪಾರ್ಟೀಸ್. ಅದಂತ ನಾವು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಬೇಕು. ಎಡಪಂಥೀಯ ಅಂದ ತಕ್ಷಣ ಪಾಲಿಟಿಕಲ್ ಸಿಪಿಎಂ ಪಕ್ಷ ಅಂತಲ್ಲ. ಯಾರ್ಯಾರು ಸಾಮಾಜಿಕ ನ್ಯಾಯದ ಪರವಾಗಿರ್ತಾರೆ, ಯಾರ್ಯಾರು ಅಫರ್ಮೇಟಿವ್ ಆಕ್ಷನ್ ಪರವಾಗಿರ್ತಾರೆ, ಯಾರ್ಯಾರು ಮೀಸಲಾತಿ ಎಲ್ಲಿವರೆಗೂ ಜಾತಿ ಇರುತ್ತೋ ಅಲ್ಲವರೆಗೂ ಅಂತ ಅವರೆಲ್ಲರೂ ಎಡಪಂಥೀಯರು, ಅಂಬೇಡ್ಕರ್ ವಾದಿಗಳೇ. ಯಾರ್ಯಾರು ವಿರೋಧಿಸ್ತಾರೆ ಅವರೆಲ್ಲ ಬಲಪಂಥೀಯರು ಅಷ್ಟೇ. ಆ ಮಟ್ಟದಲ್ಲಿ ಮಾತಾಡ್ತಿರೋ ಹೊರತಾಗಿ ನಥಿಂಗ್ ಟು ಡು ವಿತ್ ಪಾಲಿಟಿಕಲ್ ಪಾರ್ಟೀಸ್. ಇವರೆಲ್ಲ ವಿರೋಧಿಸ್ತಾರೆ. RSS ಮಂಡಲ್ನ ವಿರೋಧ ಮಾಡಿತ್ತಲ್ಲ, ABP ವಿರೋಧ ಮಾಡಿತ್ತಲ್ಲ. ಅದೇನು ಇತಿಹಾಸ ಏನು 200 ವರ್ಷಗಳ ಹಿಂದಿನ ಇತಿಹಾಸ ಅಲ್ವಲ್ಲ. ಇತ್ತೀಚಿನ 40 ವರ್ಷಗಳಿಂದ ಆದಂತ ಒಂದು ಇತಿಹಾಸ ಅದು. ಹೀಗಾಗಿ ಇದನ್ನ ಮಾಡ್ತಿರೋರು ತೀವ್ರ ಬಲಪಂಥವಾದಿಗಳೇ, ಅದ್ರ ಬಗ್ಗೆ ಯಾವುದೇ ಅನುಮಾನವೇ ಇಲ್ಲ. ನೀವು ಅಲ್ಲಿರೋರನ್ನ ನೋಡಿ, ಅಜಿತ್ ಬರ್ತಿದ್ ನಿಮ್ಗೆ ಯಾಕೆ ಪದೇ ಪದೇ ಹೇಳ್ತಾ ಇದ್ರೆ, ಹಿ ಇಸ್ ಎ ಟೋಟಲ್ ಅವರ ಆಂಟಿ ಮುಸ್ಲಿಂ ಟೋನ್ ನೋಡಿ. ಅವ್ರ ಹಳೆ ಯೂಟ್ಯೂಬ್ಗಳು ನೋಡಿ, ಸಿಕ್ಕಾಪಟ್ಟೆ ಸಿಗುತ್ತೆ. ಇನ್ನು ನೀವು ವಿಷಯಕ್ಕೆ ಬರ್ತೀನಿ. 4.4 ಮಿಲಿಯನ್ ಅದನ್ನೆಲ್ಲ ನನ್ಗೆ ನಂಬಿಕೆ ಇಲ್ಲ. ನೀವ್ ಹೇಳೋ ರೀತಿಯಲ್ಲಿ ಅದನ್ನ ಆರಂಭ ಮಾಡಿರೋರು ಮತ್ತು ಅವರ ಉದ್ದೇಶ ಮೂಲ ಅದೇ ಇರ್ಬೋದು. ಆದ್ರೆ ಅಲ್ಲಿ ಬರೋರು ಇರ್ತಾರಲ್ಲ, ನಾವ್ ಅವರ ಮನಸ್ಥಿತಿಯನ್ನ ಈಗ ಸಿಜೆಪಿ ವಿಚಾರದಲ್ಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆರಂಭ ಮಾಡಿದವ್ರು ಗೊತ್ತಿಲ್ಲ ನಮ್ಗೆ, ಆದ್ರೆ ಅಲ್ಲಿಗೆ ಬಂದೋರು ಇದ್ರಲ್ಲ, ಆ ಬಂದೋರ್ಗೆ ಒಂದು ಇಶ್ಯೂ ಇತ್ತು, ಅದ್ರ ವಿರುದ್ಧವಾಗಿ ಬಂದ್ರು. ಇಲ್ಲಿ ಬರ್ತಿರೋರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಆರಂಭ ಮಾಡ್ದಿರೋ ಉದ್ದೇಶ ಇರ್ಬೋದು, ನೀವ್ ಹೇಳ್ದಂಗೆ RSS ಅಥವಾ ಅವ್ರ ಹಿನ್ನೆಲೆ ಮತ್ತೆ ಅವ್ರ 1 ಪಾಯಿಂಟ್ ಅಜೆಂಡಾ ಇರ್ಬೋದು, ಮೀಸಲಾತಿಯನ್ನು ರದ್ದುಪಡಿಸ್ಬೇಕು, ಅದಕ್ಕೊಂದು ಚಳುವಳಿ ಮಾಡ್ಬೇಕು ಅಂತ. ಅದಕ್ಕೆ ಬರೋರು ಇದಾರಲ್ಲ, ಬರೋರ್ನ ಏನ್ ಹೇಳ್ತೀರಿ ನೀವು? ಅಥವಾ ಅದನ್ನೇ ಸಿಜೆಪಿ ಹೋರಾಟಕ್ಕೆ ಇದನ್ನು ಹೋಲಿಸ್ಬೇಡಿ. ಸಿಜೆಪಿ ಹೋರಾಟ ಸಂಪೂರ್ಣವಾಗಿ ಬೇರೆ ತರನೇ ಇತ್ತು. ಅವರು ಅಲ್ಲಿ ಬಂದಿರೋರು ಐಡಿಯಾಲಜಿ ಇಲ್ದೇ ಇದ್ರು ಸಹ ಅವರು ಬಿಜೆಪಿ ಸರ್ಕಾರದ ನೀತಿಗಳ ವಿರುದ್ಧ ಮಾತನಾಡಿದ್ರಲ್ವಾ. ಬಿಜೆಪಿಯ ಎಷ್ಟೋ ಜನ 30% 20% ನೀಟ್ನ ರದ್ದಾಗಬೇಕಂತ ಮಾತನಾಡಿದ್ರಲ್ವಾ. ಸೊ ದಟ್ ಈಸ್ ಡಿಫ್ರೆಂಟ್. ಇದು ಡಿಫ್ರೆಂಟ್. ಇದಕ್ಕೆ ನಾವು ಹೋಲಿಕೆ ಮಾಡಕ್ ಆಗೋದಿಲ್ಲ. ಇನ್ನು ಅದಕ್ಕೆ ಬೆಂಬಲಿಸ್ತಿರೋರು 4.4 ಮಿಲಿಯನ್ ಅನ್ನೋದನ್ನ ನಾನು ಯಾವತ್ತೂ ಆ ಬೆಂಬಲಿಗರ ಆಧಾರದಲ್ಲಿ ಒಂದು ಮೂವ್ಮೆಂಟ್ ನ ಐಡಿಯಾಲಜಿನ ಡಿಸೈಡ್ ಮಾಡಕ್ ಆಗೋದಿಲ್ಲ. ಬೆಂಬಲಿಸಿದವರು ಎಲ್ಲರೂ ಬಲಪಂಥೀಯರು ಅಲ್ವೋ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಆಮೇಲೆ ಇನ್ನೊಂದು ನೋಡಿ, ಮೊನ್ನೆ 5.5 ಇತ್ತು, ಇವತ್ತು 4.4 ಆಗಿದೆ. ನೀವ್ ಹೇಳ್ತಾ ಇದ್ರ ಅಂದ್ರೆ 10 ಮಿಲಿಯನ್ ಕಡಿಮೆ ಆಗಿದ್ದಾರೆ. ಹೌದು, ಆದ್ರೆ 5.5 4.4 ಇಳಿದಿದೆ, ಅಥವಾ 5.5 ಜಾಸ್ತಿ ಆಗೇ ಇಲ್ಲ. ಇದಕ್ಕೇನ್ ಹೇಳ್ತೀರಾ ನೀವು? ಹೀಗಾಗಿ ನಾವು ಈ ತಾಂತ್ರಿಕ ಒಂದು ಟ್ರ್ಯಾಪ್ ಆಗ್ಬಿಟ್ಟು ಅದ್ ಬರ್ತಿರೋರೆಲ್ಲ ಬಲಪಂಥೀಯರು ಅಲ್ವ ಅನ್ನೋದನ್ನ ನಾವು ಈ ಕಾರಣಕ್ಕೆ ನಿರ್ಧರಿಸಕ್ಕೆ ಸಾಧ್ಯವೇ ಇಲ್ಲ. ಅದು ಬೇರೆ ಪ್ರಶ್ನೆ. ಬೆಂಬಲಿಸುವವರ ಆಧಾರದಲ್ಲಿ ಒಂದು 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 ಏನೊಂದು ನೆರೇಷನ್ ಕಟ್ತಾ ಇದಾರಲ್ಲ, ಅದನ್ನ ನಿರ್ಧರಿಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ನೆರೇಷನ್ ಇದೆಯಲ್ಲ, ಆ ನೆರೇಷನ್ ಹಿಂಗಿದೆ, ಅದನ್ನ ನೋಡ್ಬೇಕು ನಾವು ಅಷ್ಟೇನೆ. ನಾಳೆ ಬೆಂಬಲಿಸೋರು ಆರಂಭದಲ್ಲಿ ಮೀಸಲಾತಿ ವಿರುದ್ಧ ಮಾತಾಡ್ತಿರೋರು ಅವರು ಮೆರಿಟ್ ಮುಖ್ಯ, ನೀವ್ ಇನ್ನೊಂದು ಹೇಳಿಲ್ಲ ನೀವು, ಇವ್ರು ಮತ್ತೊಂದು ಬಿಡ್ತಾ ಇದಾರೆ, ಮೆರಿಟ್ ವರ್ಸಸ್ ಕ್ಯಾಸ್ಟ್ ಅಂತ ಶುರು ಮಾಡ್ತಾ ಇದಾರೆ. ಇದು ಬಹಳ ಹಳೇದಿದು, ಇದು ಹೊಸದಲ್ಲ. 100 ವರ್ಷಗಳ ಹಿಂದಿನ ಇತಿಹಾಸ ಇದೆ. ಶಾಹು ಮಹಾರಾಜರು 5.9 ಮಿಲಿಯನ್ ಇವತ್ತಿಗೆ. ಬಟ್ ಶುರುವಾದಾಗ 5.5 ಇತ್ತು.
ನೀವು ಇದು ಅಷ್ಟ್ರ ಮಟ್ಟಿಗೆ ಇದ್ದಿದ್ರೆ ಈ ಶುಡ್ ಹ್ಯಾವ್ ಗಾನ್ ಟು 10.5 ಹೋಗ್ಬೇಕಾಗಿತ್ತಲ್ವಾ? ಯಾಕೆ 5.5 5.9 ಉಳ್ಕೊಂಡಿದೆ? ಅದು ಚರ್ಚೆ ಮಾಡೋದಾದ್ರೆ. ಹೀಗಾಗಿ ಅದೊಂಥರ ಟ್ರ್ಯಾಪ್ ಅನ್ಸುತ್ತೆ. ಬೆಂಬಲಿಗರ ಆಧಾರದಲ್ಲಿ ಚಳವಳಿಯನ್ನು ನಿರ್ಧರಿಸಕ್ ಆಗೋದಿಲ್ಲ, ನೆರೇಷನ್ ಆಧಾರದಲ್ಲಿ ಚಳವಳಿಯನ್ನು ನಿರ್ಧರಿಸಬಹುದಷ್ಟೇ. ಇದು ನೆರೇಷನ್ ಇರುವಂತದ್ದೇನು? ಅಫರ್ಮೇಟಿವ್ ಆಕ್ಷನ್ ವಿರುದ್ಧ ಮಾತಾಡ್ತಾ ಇದ್ದಾರೆ. ಯಾರು ಮಾತಾಡ್ತಾ ಇದ್ದಾರೆ? ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರ ಮುಂದುವರೆದ ಜಾತಿಗಳು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಓಬಿಸಿಗಳು ಮಾತಾಡಕ್ ಆಗೋದಿಲ್ಲ, ದಲಿತರು ಮಾತಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲರೂ ಜಾತಿ ವ್ಯವಸ್ಥೆಯಲ್ಲಿ ಶೋಷಿತರು, ಹೈರಾರ್ಕಿಯಲ್ಲಿ ಅವರದೇ ರೀತಿಯ ಅಂತೇಳಿ ಶೋಷಿತರಾಗಿರೋದ್ರಿಂದ ಅವ್ರು ಮಾತಾಡಕ್ ಆಗೋದಿಲ್ಲ. ಇಲ್ಲಿ ಇವರು OBC ಅವರನ್ನ ದಲಿತರನ್ನ ಬಳಸ್ಕೊಂತ ಇದಾರ ಅಂತಂದ್ರೆ ನಮಗ್ ಗೊತ್ತಿಲ್ಲ. ಈ 5.9 ಮಿಲಿಯನ್ ಅಲ್ಲಿ OBCಗಳು ಎಷ್ಟಿದ್ದಾರೆ, ಅದರಲ್ಲಿ ದಲಿತರು ಎಷ್ಟಿದ್ದಾರೆ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ನನ್ ಪ್ರಕಾರ ಇರೋ ಡೌಟ್, ಅಥವಾ 5.9 ಮಿಲಿಯನ್ ಪೂರ್ತಿನೂ ಬ್ರಾಹ್ಮಣರು ಬ್ರಾಹ್ಮಣೇತರ ಮುಂದುವರೆದ ಜಾತಿಗಳು ಅಂತಂದ್ರೆ ಬಹುಶಃ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಬಹುಶಃ, ಯಾಕಂದ್ರೆ ನನಗೆ ಅದ್ರ ವಿವರಗಳು ಗೊತ್ತಿಲ್ದಿರೋದ್ರಿಂದ. ಆದ್ರೆ ಇದೆಲ್ಲದರ ಆಚೆಗೆ ನೆರೇಷನ್ ನೋಡಿ, ಪ್ರತಿಯೊಂದು ನೆರೇಷನ್ ಅನ್ನ ಮಿಡ್ಲ್ ಕ್ಲಾಸ್ ಸೆಟ್ ಮಾಡುತ್ತೆ. ಭಾರತದ ನೀವು JP ಚಳವಳಿ ತಗೊಳ್ಳಿ, ಸೆಟ್ ಬೈ ಮಿಡ್ಲ್ ಕ್ಲಾಸ್. ಅಥವಾ VP ಸಿಂಗ್ ಸಂದರ್ಭದಲ್ಲಿ ಆಂಟಿ ಕರಪ್ಷನ್ ಬಂತು, ಅದು ಸೆಟ್ ಬೈ ಮಿಡ್ಲ್ ಕ್ಲಾಸ್. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸೆಟ್ ಮಾಡಿದ್ದಾರು, ಅದು ಮಧ್ಯಮ ವರ್ಗನೆ. ಆದ್ರೆ ಅದನ್ನ ಬೆಂಬಲಿಸಿದವರೆಲ್ಲ ಎಲ್ಲಾ ಜಾತಿಯವರು ಇದ್ರಲ್ವಾ. ಸೊ ದಟ್ ಈಸ್ ಬೆಂಬಲಿಸುವವರ ವಿವರಗಳಿಗಿಂತ ನೆರೇಷನ್ ಸೆಟ್ ಮಾಡುವವರ ಬ್ಯಾಕ್ ಗ್ರೌಂಡ್ ಬಹಳ ಮುಖ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ. ಯಾಕಂದ್ರೆ ಕೊನೆಗೂ ಅದೇ ನಿಲ್ಲೋದು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನಲ್ಲಿ ಎಲ್ಲಾ ಜಾತಿಯವರು ಬೆಂಬಲಿಸಿದ್ರು, ಅದ್ರ ಕೊನೆಗೆ ನಿಂತಿದ್ಯಾವುದು? ಕೊನೆಗೂ RSS ಸಪೋರ್ಟ್ ಮಾಡ್ತಂತಾನೆ ದೊಡ್ಡ ವಿಷಯ ಬಹಿರಂಗಗೊಳ್ತಾರೆ. JP ಚಳವಳಿಯಲ್ಲಿ ನೆರೇಷನ್ ಸೆಟ್ ಮಾಡಿದ್ಯಾರು, ಆದ್ರೆ ಅದರಿಂದ ಬೆನಿಫಿಟ್ ಪಡೆದಿದ್ಯಾರು? ಜನಸಂಘ. ಆ ಕಾಲದ ಜನಸಂಘ ಬೆನಿಫಿಟ್ ಪಡಿತು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಲ್ಲಿ ಈ ಕಾಲದ BJP ಬೆನಿಫಿಟ್ ಪಡಿತು. ಅಂದ್ರೆ ನೆರೇಷನ್ ಆಧಾರದಲ್ಲಿ ತಾನೇ ಬೆನಿಫಿಟ್ ಪಡೆದಿದ್ದು. ಬೆಂಬಲಿಸೋರು ನೂರಾರು JP ಚಳವಳಿಯಲ್ಲಿ ಸೋಷಿಯಲಿಸ್ಟರು ಇದ್ರು, ಗಾಂಧಿವಾದಿಗಳು ಇದ್ರು, ಕಮ್ಯುನಿಸ್ಟರು ಇದ್ರು, ಎಲ್ಲರಿದ್ರು. ಕೊನೆಗೂ ಅದ್ರ ಲಾಭ ಸಿಕ್ಕಿದ್ದಾರಿಗೆ? RSS ಗೆ ಮತ್ತು ಜನಸಂಘಕ್ಕೆ ಒಂದು ಅಥೆಂಟಿಕೇಶನ್ ಸಿಕ್ಬಿಡ್ತು JP ಚಳವಳಿಯಿಂದ. ಅದೇ ರೀತಿ ಇಂಡಿಯನ್ ಕರಪ್ಷನ್ ಅಲ್ಲಿ ಯೋಗೇಂದ್ರ ಯಾದವ್ ಕೂಡ ಇದ್ರು, ಪ್ರಶಾಂತ್ ಭೂಷಣ್ ಇದ್ರು. ನೀವು ಆ ರೆಫರೆನ್ಸ್ ಅಲ್ಲಿ ಕೇಳಕ್ಕಾಗತ್ತಾ? ಅದ್ರ ಬೆನಿಫಿಟ್ ಸಿಕ್ಕಿದ್ದಾರಿಗೆ? RSS ಗೆ ಮತ್ತು BJPಗೆ. ಅವ್ರ ಅಧಿಕಾರಕ್ಕೆ ಬಂತಂದ್ರು. ಸೊ ನಾವು ಯಾರು ಶುರು ಮಾಡ್ತಾ ಇದಾರೆ, ಯಾರು ನೆರೇಷನ್ ಸೆಟ್ ಮಾಡ್ತಾ ಇದಾರೆ, ಏನ್ ನೆರೇಷನ್ ಸೆಟ್ ಮಾಡ್ತಾ ಇದಾರೆ, ಅದರ ಲಾಭ ಯಾರಿಗಾಗ್ತಾ ಇದೆ, ಇದನ್ನ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಬೆಂಬಲಿಗರಲ್ಲಿ ಅನೇಕ ರೀತಿಯಲ್ಲಿ ಇದಾವೆ. ಆಮೇಲೆ ಈಗ EWS 10% ಬಂದಿವೆ. EWS 10% ಮೇಲೆ ಬ್ರಾಹ್ಮಣರು ಹೆಂಗ್ ಮೀಸಲಾತಿನ ವಿರೋಧಿಸ್ತಾರೆ? ಅವ್ರಿಗೊಂದು ಆತ್ಮಸಾಕ್ಷಿ, ನಾಚಿಕೆ, ಲಜ್ಜೆ ಇದ್ದಿದ್ರೆ ಅವ್ರು ಮೀಸಲಾತಿ ವಿರುದ್ಧ ಮಾತಾಡಕ್ಕೆ ಸಾಧ್ಯವಿಲ್ಲ. ಇದೇ ಬ್ರಾಹ್ಮಣ ಮಹಾಮಂಡಳಿ ಅಂತ ಇದೆ, ಬ್ರಾಹ್ಮಣ ಪ್ರಾಧಿಕಾರ ಅಂತ ಇದೆ, ಸರ್ಕಾರದಿಂದ ಕೋಟಿಗಟ್ಟಲೆ ಅನುದಾನ ತಗೊಂತಾರೆ. ಅವ್ರಿಗೇನಾದ್ರು ಲಜ್ಜೆ, ನಾಚಿಕೆ ಏನಾದ್ರು ಇದ್ರೆ ಅವ್ರ ಮೀಸಲಾತಿ ವಿರುದ್ಧ ಮಾತಾಡೋದಕ್ಕೆ ಅವ್ರಿಗೆ ಒಂದು ಯಾವುದೇ ರೀತಿಯ ಒಂದು ಆತ್ಮಸಾಕ್ಷಿ ಕೂಡ ಇಲ್ಲ. ಅವ್ರಿಗೆ ಅವ್ರು ಧಿಕ್ಕರಿಸಬೇಕಾಗಿತ್ತಲ್ವಾ? ಕರ್ನಾಟಕ ಸರ್ಕಾರ ಕೊಡುವಂತಹ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ಕೊಡುವಂತಹ ಮೀಸಲಾತಿ ವಿರುದ್ಧ ಅಂತಂದ್ರೆ ಬರೀ ಬ್ರಾಹ್ಮಣರೇ ಮಾತಾಡ್ತಾರ? ನೀವು ಹೌದು, ಇವತ್ತು ಅಷ್ಟೇನೆ. ಇಲ್ಲ, ನೀವು ಚೆಕ್ ಮಾಡಿ, ಅದನ್ನೇ ನಾನು ಹೇಳ್ತಿರೋದು. ನೀವು ಈ ಚೆಕ್ ಮಾಡಿ. ಈಗ ಅಜಿತ್ ಭಾರತಿ ಇರ್ತಿದ್ದಾನಲ್ಲ, ಈಸ್ ಅಪ್ಪರ್ ಕ್ಯಾಸ್ಟ್ ಪರ್ಸನ್. ಅವನು ಎಲ್ಲ ಮೀಸಲ. ಈ ಮಂಡ್ಯ ವಿರುದ್ಧ ಯಾರಿದ್ರು? ಗೋಸ್ವಾಮಿ ಯಾರು? ಅಪ್ಪರ್ ಕ್ಯಾಸ್ಟ್ ಅಲ್ವಾ? ಈ ಮಂಡ್ಯ ವಿರುದ್ಧ ಹೋರಾಟ ಮಾಡೋರೆಲ್ಲ ಮುಂದುವರೆದ ಜಾತಿಗಳು ಇರೋದಂತವ್ರು, ಠಾಕೂರ್ಗಳು, ಕ್ಷತ್ರಿಯರು, ಅವರೇ ಇರೋದು. ಮಿಕ್ಕವ್ರು ಯಾಕೆ ವಿರೋಧಿಸ್ತಾರೆ? ಮೀಸಲಾತಿಗೆ ಬೇಕಾಗಿರುವಂತವ್ರು ಯಾಕೆ ಮೀಸಲಾತಿ ವಿರೋಧಿಸ್ತಾರೆ? ಇದು ವೆರಿ ಸಿಂಪಲ್ ಇಕ್ವೇಶನ್ ಇದು. OBCಗಳು ಪ್ರವರ್ಗ 1 ಅಲ್ಲಿ ಇರುವಂತ ಬೆಸ್ತರು ಏನಕ್ಕೆ ವಿರೋಧ ಮಾಡ್ತಾರೆ? ಪ್ರವರ್ಗ 2 ನಲ್ಲಿರುವಂತ ಕುರುಬರು ಏನಕ್ಕೆ ವಿರೋಧ ಮಾಡ್ತಾರೆ? ಪ್ರವರ್ಗ 3 ಅಲ್ಲಿರುವಂತ ಒಕ್ಕಲಿಗರು ಏನಕ್ಕೆ ಮಾಡ್ತಾರೆ? ನಾನು ಪ್ರಶ್ನೆ ಕೇಳ್ತಿರೋದು. ಮಾಡ್ತಿರೋದು ಇದೆ, ಪರ್ಸೆಂಟೇಜ್ ಇದೆ. ಅವ್ರಿಗೆ ಗೊತ್ತಿಲ್ದೇನೋ ಬ್ರೈನ್ ವಾಶ್ ಆಗಿನೋ ಮಾಡ್ತಾ ಇದಾರೆ. ಆದ್ರೆ ಕೊನೆಗೂ ಅದಕ್ಕೊಂದು ಅರ್ಥ ಇಲ್ವಲ್ಲ. ಈಗ ಬ್ರಾಹ್ಮಣರು ಅವ್ರಿಗೆ ಮೀಸಲಾತಿ ಇರ್ಲಿಲ್ಲ, ವಿರೋಧಿಸಿದ್ರು. ಈಗ ಅವ್ರಿಗೆ ಕೊಡ್ತಾ ಇರ್ಬೇಕಾದ್ರೆ ಏನಕ್ಕೆ ವಿರೋಧ ಮಾಡ್ತಾರೆ? ಅದನ್ನ ನಾನು ಕೇಳ್ತಿರೋ ಒಂದು ಲಜ್ಜೆ ಇರ್ಬೇಕಲ್ವ ಮನುಷ್ಯನಿಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.